ನಂತರ ಹೋಗ್ತೀರಿ ಬಂದ್ರಿ ಎಲೆಕ್ಷನ್ ಆಯಿತು. DCC ಬ್ಯಾಂಕ್ ಚುನಾವ ಇತ್ತಲ್ಲ, ಬೇರೆ ನಾವು ಕೂಡ ನಮ್ಮ ಇಲಾಖೆ ನೋಡಬೇಕು, ರಾಜ್ಯ ನೋಡಬೇಕು, ಸಂಘಟನೆ ನೋಡಲಿಕ್ಕೆ ವಿಶೇಷವಾಗಿ DC ಬ್ಯಾಂಕ್ ಇದ್ರೆ ಬರಲಿಕ್ಕೆ ಆಗಿಲ್ಲ. ಮೊನ್ನೆ ಮುಗಿದು ಮತ್ತು ಯಥಾಸ್ಥಿತಿಯಾಗಿ ಇನ್ನೆಲ್ಲ ಜಿಲ್ಲಾ ವಾಸ ಮಾಡಿ ಸರ್, ಈಗ ನಾಯಕ ಸಮಾಜದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರುವಂಥ ಸಾಕಷ್ಟು ಒಂದು ರೀತಿ ವಿವಾದಕ್ಕೆ ಕಾರಣ ಆಗಿದೆ ಸರ್. ಬಾಗೇವಾಡಿ ಚಲೋಗೂ ಕರೆ ಕೊಟ್ಟಿದ್ದಾರೆ ಅಂತ ಸರ್. ಇಲ್ಲ, ಅದೇನು ಮಾಡ್ತಾರೆ, ಅವ್ರ ಸಮಾಜ ಸಂಬಂಧಪಟ್ಟ ವಿಷಯ ಅದ. ಕಾನೂನು ಪೊಲೀಸ್ ಈಗಾಗಲೇ ಕಂಪ್ಲೀಟ್ ಆಗೈತೆ. ಅದು ಅವರು ಅಂತ ಅವ್ರು ನೋಡಬೇಕಾದ, ನಾವು ಹೇಳಿಲ್ಲ. ಸಮಾಜ ತೀರ್ಮಾನ ಪೊಲೀಸ್ ಇಲಾಖೆ ತೀರ್ಮಾನ ಮೇಲೆ ಬಿಟ್ಟದ್ದು. ಸರ್, ತಮ್ಮ ವೈಯಕ್ತಿಕ ಟೀಕೆ ಬಗ್ಗೆಯೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ಸರ್. ನೋಡೋಣ, ನಿನ್ನೆ ಮುಗಿದಿದೆ, ಇನ್ನೂ ಮುಗಿದಿದೆ, ಸೆಟ್ಲ್ ಆಗಲಿಲ್ಲ, ಆಮೇಲೆ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಸರ್, ರಾಜ್ಯದಲ್ಲಿ RSSಗೆ ಅಂಕುಶ ಹಾಕಬೇಕು ಅನ್ನೋ ಒಂದು ಅದ್ರ ಬಗ್ಗೆ ತಮ್ಮ ನಿಲುವು ಏನು ಸರ್? ಅಂಕುಶ ಹಾಕ್ಬೇಕಲ್ಲ, ಎಲ್ಲರಿಗೂ ಅಂತ ಹೇಳಿದಾರೆ. ಅದರಲ್ಲಿ RSS ಅಂತೇಳಿ ಹೇಳಿಲ್ಲ, ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ. ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಗಳಲ್ಲಿ ಮಾಡಬೇಕಾದ್ರೆ RSS ಇರ್ಬೋದು, ಬೇರೆ ಸಂಘಟನೆ ಯಾವುದೇ ಇರ್ಬೋದು, ಅನುಮತಿ ಅಂತ ಹೇಳಿದ್ದಾರೆ. ಅದನ್ನು RSS ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡ್ಲಿಕ್ಕೆ ಆಗೋದು. ಸರ್, ತಮ್ಮ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸರ್, RSS ನಾವು ಬ್ಯಾನ್ ಮಾಡ್ತೀವಿ ಸರ್ಕಾರ ಏನಿಲ್ಲ, ಅಧಿಕಾರಕ್ಕೆ ಬರುವ ಮುನ್ನ ಮುಂದೆ ಹೇಳಿತ್ತು. ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು. ಅದನ್ನು ಕೂಡ ನಂತರ ಅದನ್ನು ಕೈ ಬಿಡಲಾಗಿತ್ತು. ಈಗೂ ಕೂಡ ನಾವು ಎಲ್ಲಿ ಕೂಡ ನಿನ್ನೆ ಹೇಳಿದ್ದಾರೆ, CM ಅವ್ರು ಕೂಡ ಹೇಳಿದ್ದಾರೆ, ಮೈಸೂರಲ್ಲಿ ಹೇಳಿದ್ದಾರೆ. ಸೊ RSS ಅಂತಿಲ್ಲ, ಎಲ್ಲದಕ್ಕೂ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಅನ್ನಿಸ್ತದೆ. ನಾವು ಬರೀ RSS ಅಂತ ಹೇಳಲಿಕ್ಕೆ ಆಗೋಲ್ಲ, ಅದ್ರ ಬಗ್ಗೆ ನಾವು ಕೂಡ ಯಾವಾಗೂ ಇಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಸರ್, ಬಿಹಾರ ಚುನಾವಣೆಗೆ ಎಲ್ಲ ಸಚಿವರು ವಸೂಲಿಗೆ ಇಳಿದಿದ್ದಾರೆ ಅಂತ ಹೇಳಿ ಸಚಿವರು BJP ಅವರು ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದಿಂದ ಹಣ ಹೋಗ್ತಾ ಇದೆ ಹೇಳ್ತಾರೆ. ಅವ್ರು ಏನು ಹೊಸದಿಲ್ಲ. ಯಾವುದೇ ಚುನಾವಣೆ ಬಂದಾಗ CM ಅವರು ಊಟಕ್ಕೆ ಕರೆಸಿದ್ರೆ ಹೊಸದಲ್ಲ, ಹೇಳ್ತಿರ್ತಾರೆ. ಹಂಗೆ ಅವರು CM ಅವರು ವರ್ಷಕ್ಕೊಂದ್ಸಾರಿ 6 ತಿಂಗಳೊಂದ್ಸಾರಿ ಕರಿತಿರ್ತಾರೆ, ಮಾತಾಡ್ತಾರೆ. ಸೊ ವಾಡಿಕೆ ಇದೆ ಅಷ್ಟೇ. ಅದು DCC ಬ್ಯಾಂಕ್ ಚುನಾವಣೆಗೆ ಸಾಕಷ್ಟು ಅಧ್ಯಕ್ಷ ಯಾರಾಗ್ತಾರೆ ಇಲ್ಲ, ಅದು ನಾವು ಹೇಳಿ ನಿನ್ನೆ ಹೇಳಿಲ್ಲ. 13 ಜನ ಕೂಡಬೇಕು, ಅವರೆಲ್ಲ ಚರ್ಚೆ ಮಾಡಬೇಕು, ಹಿರಿಯರ ಅಭಿಪ್ರಾಯ ಪಡಬೇಕು, ಇನ್ನು ಟೈಮ್ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ನಾವು ಪ್ರಬಲ ಆಕಾಂಕ್ಷಿ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಮಾಡೋ ಇದು ಇದೆ. ಯಾರು ಇನ್ನೂ ಹೆಸರು ಚರ್ಚೆನೇ ಬಂದಿಲ್ಲ. ಇನ್ನೂ ಎಲ್ಲರೂ ಹೋಗಿ ಆರಾಮ್ ಮಲ್ಲಿಗಾರ ಇನ್ನೂ ಇದೇ ಇಲ್ಲ. ಅವ್ರು ಯಾರು ಕ್ಯಾಂಡಿಡೇಟ್ ಹೇಳಬೇಕು, ರೆಡಿ ಆಗಬೇಕು ಅಂದಾಗ ಚರ್ಚೆ. ಎಲ್ಲರೂ ಒಂದು ತಿಂಗಳಿಂದ ಚುನಾವಣೆಯಲ್ಲಿ ಬಿಜಿ ಆಗಿದ್ರು. ಸೊ ಅವರೆಲ್ಲ ರೆಸ್ಟ್ನಾಗ ಅದಾರ. ರೆಸ್ಟ್ನಿಂದ ಬಂದಾಗ ನಾವು ಚರ್ಚೆ ಮಾಡೋಣ. ಸೌದಿ ಅವರಿಗೆ ಬಾಲಚಂದ್ರ ಜಾರಕಿಹೊಳಿ ಸವಾಲು ಹಾಕಿರುವಂತ ಸರ್, 50 ಕೋಟಿ ರೂಪಾಯಿ ಚಾಲೆಂಜ್ ಇಡ್ತೀವಿ, ಅವ್ರ ಪರವಾಗಿ ಅದು ಅವ್ರಿಗೆ ಆ ಲೆಕ್ಕ ನಮಗೆ ಇನ್ಸೈಡ್ ಇಲ್ಲ. ಹೊರಗಡೆ ಇದೆ, ನಾವು ಒಳಗಡೆ ನಮ್ಗೆ ಗೊತ್ತಿಲ್ಲ. ಹೊರಗಡೆ ಸಪೋರ್ಟ್ ಮಾಡಬೇಕಾಯ್ತು, ಮಾಡಿದ್ರು ಅಷ್ಟೇ. ನಮ್ಮ ಡ್ಯೂಟಿ ಬಂದಿತ್ತು. ಅದೇನಿದ್ರು ಲೆಕ್ಕ ಪತ್ರ ವ್ಯವಹಾರ ಅವ್ರಿಗೆ ಸಂಬಂಧಪಟ್ಟು ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಹುಕ್ಕೇರಿಯಲ್ಲಿ ಜಿದ್ದಾಜಿದ್ದಿ ಸರ್ ಯಾವ ರೀತಿ ಇರುತ್ತೆ ಸರ್? ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಅಂತಂದ್ರೆ ಹುಕ್ಕೇರಿಯಲ್ಲಿ ಏನಿಲ್ಲ, ಏನು ರಾಜಕೀಯ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ನಮ್ಮ ಪಕ್ಷ ನಮ್ದಿದೆ, ಅವ್ರ ಪಕ್ಷ ಅವ್ರಿಗೆ. ಮತ್ತಷ್ಟು ಆಕ್ಟಿವ್ ಆಗಿ ಮಾಡ್ತೀರ ಸರ್? ಆಕ್ಟಿವ್ ಆಗಿದ್ವಿ, ಮುಂಚಿನ ಆಕ್ಟಿವ್ ಆಗಿದ್ವಿ. ಮತ್ತು ಹೊಂಟಿದ್ದಿಲ್ಲ, ಇವತ್ತು ಬಂದು ಮತ್ತು ಚಿಕ್ಕೋಡಿ ಹೊಂಟಿ ಅಂತ ಹೇಳಿದಿಲ್ಲ. ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟ್ ನೋಡ್ಲಿಕ್ಕೆ ವಿಸ್ತರಣೆ ಏನಾದ್ರು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗೋ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಸರ್. ಗೊತ್ತಿಲ್ಲ, ಅದು ಸರ್ಕಾರ ನಿರ್ಧಾರ ಮಾಡಬೇಕು. ನಮ್ದು ಮಾಡಬೇಕಂತ ಇದೆ. ಸೆಂಟ್ರಲ್ ಗವರ್ಮೆಂಟ್ ದಿಂದ ಆದೇಶ ಆಗಿದೆ. ಇಲ್ಲ, ಆ ಥರ ಇಲ್ಲ. DCC ಬ್ಯಾಂಕ್ ನಾಮಿನೇಟೆಡ್ ಸರ್, ಏನೋ ಸಮಾಜಕ್ಕೆ ಕೊಡ್ತೀನಿ ಅಂತ ನಾವು ನಿನ್ನೆ ಬಾಲಚಂದ್ರ ಅವ್ರು ಹೇಳ್ಯಾರ, ನಾವು ಅದನ್ನೇ ಹೇಳಿ. ಮುಂಚೆನೂ ಕೂಡ ಅವರಿಗೆ ಕೊಡಬೇಕಂತ ಒಂದು ಡಿಸಿಷನ್ ಆಗಿದೆ. ಅದು ಕೊಡೋಕ್ಕಿಂತ ಮುಂಚೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕು. ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ್ದು ಒಳ್ಳೇದಾಗುತ್ತೆ ಸಲಹೆ ಮಾಡಿದ್ರು. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗುತ್ತೆ ಗೊತ್ತಿಲ್ಲ, ಅದು ನಮ್ಮ ವ್ಯಾಪ್ತಿಯಲ್ಲಿಲ್ಲ. CM ಮತ್ತು ಅಧ್ಯಕ್ಷರು ನಿರ್ಧಾರ ಮಾಡಿ. ಸರ್, ಇನ್ನೊಂದು ಕೊನೆ ಪ್ರಶ್ನೆ ಸರ್. ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ಇವರೇ ಬಂದು ನಿಂತರೆ ನಾವೇನು ಮೀನಾ ಹಿಡಿಯಕ್ಕೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಮಾಡ್ತೀನಿ. ಅದು ಯಾರಿಗೆ ಜನ ಆಯ್ಕೆ ಮಾಡ್ತಾರೆ, ಯಾರು ಶಕ್ತಿ ಇದೆ, ಪಕ್ಷ ಯಾರಿಗೆ ಟಿಕೆಟ್ ಕೊಡೋ ಅದ್ರ ಮೇಲೆ ಡಿಪೆಂಡ್. ಅವರು ಯಾರೋ ಹೋಗಿ ಏಕಾಕಿ ನಿಲ್ಲುವಲ್ಲ ಅಲ್ಲಿ. ಸೊ ಪಕ್ಷಕ್ಕೆ ಟಿಕೆಟ್ ಕೊಡಬೇಕು, ಒಟ್ಟು ಮ್ಯಾಗ ಜನ ಅವ್ರನ್ನ ಆಯ್ಕೆ ಮಾಡಬೇಕು. ಸೊ ಇವೆಲ್ಲ ಇರ್ತಾವೆ. ಒಂದೇ ಜನರಲ್ ಕ್ಷೇತ್ರ ಇವರೇ ಬೇಕಾ, ಜಾರಕಿಹೊಳಿ ಅವರೇ ಬೇಕಾ ಅಂತ ಸರ್ ವಾದ. ಇದೆಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ, ನಾವು ಅಷ್ಟೇ ಇಲ್ಲ. ಬೇರೆ ಬೇರೆ ಕಡೆ ಭಾಳಷ್ಟು ಜನ ಗೆದ್ದಿದ್ದಾರೆ, ಗೆಲ್ತಾರೆ. ಮತ್ತು ಜನರಲ್ ಬೇಕಲ್ಲಿ ಇವರಿಗೆ ಕೊಡಬೇಕಂತ ಏನು ಕಾನೂನು ಇದೆ, ಇವರೇ ನಡೆಸ್ಬೇಕಂತ. ನಮಗೂ ಹಕ್ಕಿದೆ, ನಮ್ಮದು ವೋಟ್ ಬ್ಯಾಂಕ್ ಇದೆ, ನಮ್ಮವ್ರು ಓಟಿದ್ದಾರೆ. ನಾವು ಕೇಳಲಿಕ್ಕೆ ಅರ್ಹರಿದ್ದೀವಿ. ಓಕೆ.